ಧ್ರುವ ಸರ್ಜಾ ಅವರು ಸಿನಿಮಾ ಕೇಳಿ ಹೌದು, ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ ಎಲ್ಲ ಥಿಯೇಟರ್ಸಲ್ಲಿ ಅಥವಾ ಎಲ್ಲ ಸ್ಟೇಟ್ಸಲ್ಲೂ ಸಹ ಹೌದು. ತುಂಬ ಚೆನ್ನಾಗಿ ರನ್ ಆಗ್ತಿದೆ. ನಮ್ಮ ಪ್ರೇಮ್ಸ್ ಡೈರೆಕ್ಷನ್ ಕೇಡಿ ಮೂವಿ ಅದು ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ಅದೇ ಸಕ್ಸಸ್ ಹಿಂದ್ಗಡೆನೆ ಇವಾಗ ಮೊನ್ನೆ ಒಂದು ಟೀಸರ್ ನೋಡ್ಕೊಂಡ್ ಬಂದೆ. ಅದು ಒಂದು ಟೈಟಲ್ ಟೀಸರ್ ತರ ಕ್ರಿಮಿನಲ್ ಅಂತ ಹೇಳಿ. ಹೌದು, ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ಈಗ ಶೂಟಿಂಗ್ ನಡೀತಾ ಇದೆ ಕ್ರಿಮಿನಲ್ ಅಂತ ಹೇಳಿ ಧ್ರುವ ಸರ್ಜಾ ಅವರು. ಅದರದ್ದು ನಾನು ಕೇಳ್ಪಟ್ಟೆ ಆ ಟೈಟಲ್ ರಿವೀಲ್ ಟೀಸರ್ ಮಾಡಿದ್ದೆ ನೀವಂತೆ. ಅದು ಆಕ್ಚುಲಿ ಒಂದು ಚಿಕ್ಕ ಸ್ಟೋರಿ ಇದೆ ಅದರಿಂದ. ಓಕೆ, ಪವನಪುತ್ರ ಮಾಡಿದ ಟೈಮಲ್ಲಿ ಧ್ರುವನ್ ಅವರು ನನ್ನ ನೆನ್ಪಿಡ್ಕೊಂಡ್ರು ನೀಟಾಗಿ. ಓಕೆ, ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಆಲ್ರೆಡಿ ಪ್ಲಾನ್ ಇತ್ತು. ಈ ಟೈಟಲ್ ಟೀಸರು ಈ ಕಲ್ಲೆಕಾಯಿ ಪರ್ಸೆ ನಡೀತಿತ್ತಲ್ಲ ಬಸವನಗುಡಿದಲ್ಲಿ. ಸೊ ಆ ಮೂಮೆಂಟ್ ಅಲ್ಲಿ ಇದನ್ನ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಬೇಕು ಅಂತ ಆಲ್ರೆಡಿ ದೇ ಹ್ಯಾಡ್ ದೇರ್ ಓನ್ ಪ್ಲಾನ್ಸ್. ರಾಜ್ ಗುರು ಬಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಅವರು ಆ ಮೂವಿಗೆ. ಸೊ ದೇ ಹ್ಯಾಡ್ ದೇರ್ ಓನ್ ಪ್ಲಾನ್ಸ್. ಬಟ್ ಧ್ರುವ ಅನ್ನೋರಿಗೆ ನಮ್ಮ ಒಂದು ಪವನಪುತ್ರ ನೋಡಾದ್ಮೇಲೆ he got some flash. Why can't we ಸಿಂಪಲ್ ಟೈಟಲ್ ಟೀಸರ್ ಎಲ್ಲರೂ ಲಾಂಚ್ ಮಾಡ್ತಾರೆ, ಮೋಷನ್ ಪೋಸ್ಟರ್ ಎಲ್ಲರೂ ಲಾಂಚ್ ಮಾಡ್ತಾರೆ. ಈ ಹುಡುಗ ಇಷ್ಟು ನೀಟಾಗಿ ರಿಯಾಲಿಟಿಯಾಗಿ ತೋರಿಸ್ತಿದ್ದಾನೆ ಎ ಅಲ್ಲಿ. ವೈ ಕಾಂಟ್ ವಿ ಲಾಂಚ್ ದ ಟೈಟಲ್ ಟೀಸರ್ ಇನ್ AI ಬೈ ಇಂಪ್ಲಿಮೆಂಟಿಂಗ್ ಹಿಸ್ ವರ್ಕ್ ಅಂತ ಹೇಳಿ ಯೋಚನೆ ಮಾಡಿ. ಸೊ ಫಸ್ಟ್ ನನಗೆ ಡೈರೆಕ್ಟರ್ ಅವರು ಕಾಂಟ್ಯಾಕ್ಟ್ ಆದರು. ಡೈರೆಕ್ಟರ್ ಅವರು ಕಾಂಟ್ಯಾಕ್ಟ್ ಆಗಿ ಜಸ್ಟ್ 1 day ಟೈಮ್ ಇತ್ತು. ನಾಳೆ ಸಂಜೆ ಈವೆಂಟ್ ಇದೆ, ಇವತ್ತು ಈ ಥರ ಧ್ರುವ ಸರ್ಜಾ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಇದು ಒಂದು ಸ್ವಲ್ಪ ಹೆಲ್ಪ್ ಇದೆ ಮಾಡಿ ಅಂತ ಹೇಳೋರು. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ನನ್ನ ಸಪೋರ್ಟ್ ಕೇಳ್ತಿರೋದು. ನಾನು ಬೇರೆ ಸೆಕೆಂಡ್ ಯೋಚನೆ ಮಾಡಿಲ್ಲ. ಖಂಡಿತವಾಗ್ಲೂ ಅದೇನಿದೆಯೋ ಕಂಟೆಂಟ್ ಕಳಿಸ್ಕೊಡಿ, ಐ ಸ್ಟಾರ್ಟ್ ವರ್ಕಿಂಗ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ನೈಟ್ ವರ್ಕ್ ಮಾಡಿದ್ವಿ. ಕಂಪ್ಲೀಟ್ ನೈಟ್ ಟಿಲ್ ಆ ಟೀಸರ್ ರಿಲೀಸ್ ಆಗೋ ತನಕನೂ ವರ್ಕ್ ಮಾಡಿದ್ದು. ಧ್ರುವನೂ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಎಲ್ಲ ಚೆನ್ನಾಗಿ ಸೂಪರ್ ಆಗಿ ಬಂದಿದೆ, ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳಿ ತುಂಬ ಅಪ್ರಿಷಿಯೇಟ್ ಮಾಡಿ. ಸೊ ಆ ಈವೆಂಟ್ಗೂ ಕೂಡ ನಾನು ಹೋಗಿದ್ದೆ. ಬಟ್ ನಿಜವಾಗ್ಲೂ ಅಂತ ಹಂಬಲ್ ಪರ್ಸನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರು. ನನಗೆ ಒಂಥರ ಬಾಡಿ ಎಲ್ಲ ಅಲ್ಲಾಡ್ತಿತ್ತು ನನಗೆ. ನಿಜವಾಗ್ಲೂ ಧ್ರುವ ನಾ ಕಾಲ್ ಮಾಡ್ಬಿಟ್ರೆ ನನಗೆ ಅವ್ರ ಹತ್ರ ಮಾತಾಡ್ತಾ ಇದ್ದೀರ ನಾನು. ಅವಾಗ ನಾನು ಮಾಲೆ ಹಾಕಿದ್ದೆ, ಅಯ್ಯಪ್ಪ ಅಯ್ಯಪ್ಪ ಅಂತೇಳಿ ಮಾತಾಡಿಸ್ತಿರೋರು. ನಾನು ಇವಾಗ ಹೋದ್ರು ಅಷ್ಟೇ ಚೆನ್ನಾಗಿದೆ ಅಯ್ಯಪ್ಪ ಅನ್ನೋರು. ಸೊ ನೀವು ಹೇಳೋ ಪ್ರಕಾರ ಧ್ರುವ ಸರ್ಜಾ ಅವರು ತುಂಬಾ ಡೌನ್ ಟು ಅರ್ತ್. ಖಂಡಿತವಾಗ್ಲು ಇದು ನೀವು ಯಾರನ್ನೇ ಕೇಳ್ಬೋದು, ಅವರ ಒಂದು ನೇಚರ್ ಇದೆ ನೋಡಿ. ಓಕೆ, ಸೂಪರ್, ನೋ ವರ್ಡ್ಸ್. ಓಕೆ.